ಸಿಎಂ ಆದೇಶಕ್ಕೂ ಮೈಕ್ರೋ ಫೈನಾನ್ಸ್ಗಳು ಡೋಂಟ್ ಕೇರ್. ಗದಗ್ನಲ್ಲಿ ಸಿಎಂ ಆದೇಶದ ಬಳಿಕವೂ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ. ಸಾಲ ತುಂಬದಿದ್ದರೆ ಮನೆ ಸೀಜ್ ಮಾಡುವುದಾಗಿ ಬೆದರಿಕೆ ಆರೋಪ. ಆಟೋ ಚಾಲಕರಿಗೆ ಕಿರುಕುಳ ನೀಡೋದನ್ನು ನಿಲ್ಲಿಸ್ತಿಲ್ಲ ಮೈಕ್ರೋ ಸಿಬ್ಬಂದಿ. ಮನೆಗೆ ಊರುಗೋಲಾಗಿರೋ ಆಟೋಗಳನ್ನು ಸೀಜ್ ಮಾಡ್ತಿರೋ ಬಗ್ಗೆ ಆಟೋ ಚಾಲಕರ ಆರೋಪ. ನಿಯಮ ಬಾಹಿರವಾಗಿ ಆಟೋ ಸೀಜ್ ಮಾಡ್ತಿರೋ ಬಗ್ಗೆ ಚಾಲಕರು ಆರೋಪ ವ್ಯಕ್ತಪಡಿಸಿದ್ದಾರೆ. ಗದಗ್ ನಗರದ ನೂರಾರು ಆಟೋ ಚಾಲಕರಿಗೆ ನಿತ್ಯ ನಿರಂತರ ಕಿರುಕುಳ. ಬೆಳಗ್ಗೆ ಮತ್ತು ಸಂಜೆ 5 ಗಂಟೆ ಮೇಲೆಯೂ ಮನೆ ಮುಂದೆ ಬಂದು ನಿಲ್ತಾರೆ. ಆಟೋಗೆ ಅಡ್ಡ ಹಾಕಿ ಆಟೋ ಸೀಜ್ ಮಾಡಿಕೊಂಡು ಹೋಗ್ತಾರೆ ಅಂತ ಗೋಳಾಡುತ್ತಿದ್ದಾರೆ. ಒಂದೇ ಕಂತು ಡ್ಯೂ ಆದರೂ ಸಹ ಆಟೋ ಸೀಜ್ ಮಾಡ್ತಾರೆ. DC ಕಚೇರಿಯ ಸಹಾಯವಾಣಿಗೆ ದೂರು ನೀಡಲು ಹೋದ ಕಂಗಾಲು. ಗದಗ್ DC ಕಚೇರಿಯಲ್ಲಿ ಇನ್ನೂ ಆರಂಭವಾಗಿಲ್ಲ ಸಹಾಯವಾಣಿ ಕೇಂದ್ರ ಅಂತ ಆರೋಪ ವ್ಯಕ್ತಪಡಿಸುತ್ತಿದ್ದಾರೆ. ನಮಗೆ ಬಡ್ಡಿ ಮೇಲೆ ಬಡ್ಡಿ ಹಾಕಿ ಬರೀ ಸಾಲ ತುಂಬುವುದರಲ್ಲೇ ಕಾಲ ಕಳೆಯುತ್ತಿದ್ದೇವೆ. ಅತಿ ದುಬಾರಿ ಬಡ್ಡಿ ಹಾಕಿ ಬಡ್ಡಿ ಸಾಲದಲ್ಲೇ ಜೀವನ ಕಳೆಯುವಂತಾಗಿದೆ ಅಂತ ಚಾಲಕರು ಅಳಲು ತೋಡಿಕೊಂಡರು. ದುಬಾರಿ ಬಡ್ಡಿಗೆ ಬ್ರೇಕ್ ಹಾಕಿ ಅಸಲು ತುಂಬುವಂತೆ ಆದೇಶ ಮಾಡಿ ನಮ್ಮನ್ನು ಬದುಕೋದಕ್ಕೆ ಬಿಡಿ ಅಂತ ಚಾಲಕರು ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಸುಗ್ರೀವಾಜ್ಞೆ ಕೇವಲ ಮೂಗಿಗೆ ತುಪ್ಪ ಒರೆಸೋ ಕೆಲಸ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಆದೇಶದ ಜಾರಿಗೆ ತರೋದಕ್ಕೆ ಕಾಲಾವಕಾಶ ತೆಗೆದುಕೊಂಡಿರುವುದಕ್ಕೆ ಅಸಮಾಧಾನ. ಗದಗ್ನಲ್ಲಿ ನಿಲ್ಲುತ್ತಿಲ್ಲ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಅಟ್ಟಹಾಸ. ನ್ಯೂಸ್ ಬ್ಯೂರೋ ಮಹೇಶ್ ಮೇಟಿ. ಮಾಡೋದು ಗಾಡಿ ಚಕ್ಕೊಂಡು ಹೋಗೋದು ಏನು ಒಂದು ಕಂತು ಕಟ್ಟಲಿಲ್ಲ ಅಂದ್ರೆ ಸರ್ ಇನ್ನೊಂದು ರೂಲ್ಸ್ ಹೆಂಗೈತಂದ್ರೆ ಈಗ ಯಾವುದೇ ಪ್ರಕಾರ ನಾವು ಯಾವುದೋ ಶೋರೂಮ್ನಾಗ ಆಟೋ ತೊಗೊಂಡ್ರು ಒಂದೇ ಕಂತಿಗೆ ಯಾವುದೇ ಸೀಜ್ ಮಾಡೋಂಥದ್ದು ಯಾವುದೂ ಇಲ್ಲ ಸರ್. 3 ಕಂತು 3 ನೋಟಿಸ್ ಬರ್ಬೇಕು ಮನೆಗೆ. ಅಕ್ಕಂತ ಹೆಣ್ಮಕ್ಳು ಕೈಲಿ ಲೋನ್ ಕೊಡ್ತಾರ ಅವ್ರ ವಸೂಲಿ ಮೇಲೆ ಸೀಸರ್ ಬೇರೆ ಬರ್ತಾರೆ ಸರ್. ಗಾಡಿ ಎಷ್ಟು ಸೀಜ್ ಆಗ್ಯಾವ್ರಿ? ಭಾಳ ಆಗ್ಯಾವ ಸರ್ ಗಾಡಿ ಸೀಜ್. ಎಷ್ಟು ಮಂದಿ ಮಾಡ್ಯಾರ? ಆಗ್ಯಾವ ಸರ್. ಒಮ್ಮೆ ಸೀಜ್ ಮಾಡಿದ್ರೆ ಅವ್ನು ಸೀಸರ್ಗೆ 2,000 ರೂಪಾಯಿ ಸರ್. ಬಡ್ಡಿ ಎಷ್ಟು ಹಾಕ್ತಾರೆ? ದಂಡ ಹಾಕ್ತಾರ ಪೆನಾಲ್ಟಿ. ಬಡ್ಡಿ ಕಟ್ಕೊಂಡ ಲೋನ್ ಮಾತ್ರ ಎಲ್ಲ ಸಾಲ ಸುಳ್ಯಾಗ ಸಿಕ್ಕೊಂಡೇವ್ರಿ. ಸರ್ಕಾರ ನಮಗೂ ಸಂಸಾರ ನಾವು ಹೆಂಡತಿ ಮಕ್ಕಳು ಫ್ಯಾಮಿಲಿ ನಮ್ಮ ಮನೆ ಬಾಡಿಗೆ ಒಂದು ಗಾಡಿ ಎಲ್ಲ ಫೈನಾನ್ಸ್ ಅವ್ರಿಗೆ ಎಲ್ಲ ಸಾಲ ಅದಾವ ಸರ್. ಭಾಳ ಅದಾವ ಸರ್. ಹೇಳ್ಕೊಂತ ಹೋದ್ರೆ ಭಾಳ ಅಂದ್ರೆ ಒಂದ ಫೈನಾನ್ಸ್ದಾಗ ಏನಿಲ್ಲ, ಭಾಳ ಅದ ಫೈನಾನ್ಸ್. ಮೈಕ್ರೋ ಫೈನಾನ್ಸ್ ಭಾಳ ಕಾಟ ಹೋದ್ರಿ. ಆಗೈತೆ ಒಂದು ನಮ್ಮ ಆಟೋ ಚಾಲಕರಿಗೆ ಮಾತ್ರ ಯಾವುದೇ ಒಂಥರ ಏನೂ ಇರ್ಲಾದಂಗೆ ಆಗ್ಬಿಡುತ್ತೆ ಸರ್. ಯಾರ ಮಾತಿಗೂ ಅವ್ರು ಬೆಲೆ ಕೊಡೋಲ್ರು. ಯಾರು ಫೋನ್ ಹಚ್ಚಿದ್ರು ಏನು ಕಟ್ತೀನಿ ಅಂತ ನಾವು ದುಡಿಮೆ ನಾವು ಕಟ್ಟೋರ. ಯಾಕಂದ್ರೆ ಆಟೋ ದುಡಿಮೆ ಭಾಳ ಕಟ್ಟಾಗ್ಬಿಟ್ಟಿದೆ ಗದನಾಗ. ಯಾಕಂದ್ರೆ ಯಾರು ಏನಿಲ್ಲ ಸರ್ ಇಲ್ಲಿ. ಅದು ಬಿಟ್ಟು ಇವ್ರು ಒಂದು 6 ಮಂದಿ ಕಿರಿಕಿರಿ ಕೊಟ್ಟವ್ರು ಮನ್ಯಾಗ ಹೆಣ್ಮಕ್ಳು ಟಾರ್ಚರ್ ಮಾಡೋದು. ಆಟೋ ಚಾಲಕರಿಗೆ ಅದು ಈ ಗದಗನಾಗ ಒಂದಲ್ಲ ಸುತ್ತಮುತ್ತ ಎಲ್ಲಿ ನಮ್ಮ ಕರ್ನಾಟಕದ ಎಷ್ಟು ಆಟೋ ಚಾಲಕರು ಇದಾರ ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಬೇಡ್ಕೊಂತೀವಿ ಸರ್. ನಾವು